ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಸ್ವರ್ಣ ಇದೀಗ ಇವತ್ತೊಂದು ಟಿಪ್ ಇಡೋಣ ಅಂತ. ಏನಂದರೆ ಹೆಣ್ಮಕ್ಳಿಗೆಲ್ಲ ಇದು ತುಂಬ ಇಷ್ಟ ಆಗುತ್ತೆ. ನಾವು ಪ್ರತಿ ತಿಂಗಳು ಹೆಣ್ಮಕ್ಳು ಪೀರಿಯಡ್ಸ್ ಆಗಿ ಆಗ್ತೀವಲ್ಲ, ಅವಾಗ ತುಂಬಾ ಪೇಯ್ನ್ ಇರುತ್ತೆ. ಯಾಕಾದರೂ ಆಗ್ತೀವಪ್ಪ ಅಂತ ಕೊರಗ್ತಾ ಇರ್ತೀವಿ. ಅಷ್ಟು ಪೇಯ್ನ್ ಇರುತ್ತೆ. ನನಗೂ ಅಷ್ಟು ತುಂಬಾ ಪೇಯ್ನ್ ಆಗೋದು. ಅದಕ್ಕೆ ಒಂದು ರೆಮಿಡಿ ಹೇಳ್ತೀನಿ. ಮೂರು ಇಂಗ್ರೀಡಿಯೆಂಟ್: ಸೋಂಪು, ವಿಳೆದೆಲೆ, 2 ವೀಳ್ಯದೆಲೆ, ಸೋಂಪು, ಡೇಟ್ಸ್ ಅಂದರೆ ಖರ್ಜೂರ, ಉತ್ತತ್ತಿ ಅಂತಾರಲ್ಲ ಅದು. ಅದನ್ನು 3 ಚೆನ್ನಾಗಿ ಕುದಿಸ್ಬಿಟ್ಟು ಬೆಳಗ್ಗೆ ಒಂದು ಟೈಮು ಕುಡಿಬೇಕು. ತುಂಬ ನೋವಿದ್ದರೂ 2 ಟೈಮ್ ಕುಡೀರಿ, ಖಂಡಿತ ನಿಮಗೆ ರಿಲೀಫ್ ಸಿಗುತ್ತೆ. ಅವಾಗ ನಾನು ನೆನೆಸ್ಕೊತೀರ ನೀವು. ಇದನ್ನು ಯಾರು ಹೇಳಿದ್ದು ಅಂದರೆ ಗೌರಿಯಮ್ಮ ಹೇಳಿದ್ದು. ಗೌರಿಯಮ್ಮ ನಿಜವಾಗ್ಲೂ ಎಷ್ಟೊಂದು ಟಿಪ್ಸ್ ಹೇಳ್ತಾರೆ. ಅಂದರೆ ನಂಗೆ ಗೌರಿಯಮ್ಮ ಅಂದರೆ ತುಂಬ ಇಷ್ಟ. ಡೈಲಿ ಸ್ಟಾರ್ ಸುವರ್ಣದಲ್ಲಿ ಕರೆಕ್ಟಾಗಿ 12:45 ಬರ್ತಾರೆ. ಡೈಲಿ ಒಂದೊಂದು ಟಿಪ್ಪು ರೆಮಿಡಿನ ಅವ್ರು ಹೇಳ್ತಾರೆ. ನಾನಂತೂ ಫಾಲೋ ಅಪ್ ಮಾಡ್ತಿರ್ತೀನಿ, ಬರ್ಕೊತಾ ಇರ್ತೀನಿ. ನೀವು ಇದನ್ನು ಮಾಡಿ ಖಂಡಿತ ಹೆಣ್ಮಕ್ಳಿಗೆ ಎಷ್ಟು ರಿಲೀಫ್ ಸಿಗುತ್ತೆ ಗೊತ್ತಾ. 3 ಇಂಗ್ರೀಡಿಯೆಂಟ್ಸ್: ಸೋಂಪು, ಖರ್ಜೂರ, ವಿಳೆದೆಲೆ, 3 ಕುದಿಸೋದು, ಆ ನೀರು ಕುಡಿಯೋದು. ಕುಡಿದು ನೋಡಿರಿ, ನಿಮಗೆ ಆ ಪೇಯ್ನಿಂದ ಹೊರಗೆ ಬರ್ತೀರ. ಆವಾಗ ನಾನು ನೆನೆಸ್ಕೊತೀರ. ಈಗಲೇ ಮಾಡಿ ಕುಡಿಬೇಕು. ಯಾರಿಗೆ ನೋವಿದೆಯೋ, ಯಾರು ಸಫರ್ ಮಾಡ್ತಿದ್ದೀರೋ ಅವ್ರು ಈಗಲೇ ನನ್ನ ವೀಡಿಯೋ ನೋಡಿದ ತಕ್ಷಣ ಕುಡಿಬೇಕು. ಖಂಡಿತ ಪೇಯ್ನೆಲ್ಲ ರಿಲೀಫ್ ಆಗುತ್ತೆ. ಈಗ ಸಾಧಕರು, ಮಹಾನ್ ಪುರುಷರು ಅಂತ ನಾವು ಯಾರನ್ನ ಕರಿತೀವಿ ಅಂದರೆ, ಏನಾದರೂ ತ್ಯಾಗ ಮಾಡಿರೋರು, ಸಮಾಜಕ್ಕೋಸ್ಕರ ಏನಾದರೂ ಕೊಡುಗೆ ಕೊಟ್ಟಿರೋರನ್ನೇ ನಾವು ಮಹಾನ್ ಪುರುಷರು, ಸಾಧಕರು ಅಂತ ಹೇಳೋದು. ಅವರು ತ್ಯಾಗಗಳನ್ನ ಮಾಡಿರ್ತಾರೆ. ಅಂಥವ್ರಿಗೆ ಮಾತ್ರ ನಾವು ಆ ಸ್ಥಾನದಲ್ಲಿಟ್ಟು ಅವರನ್ನು ಪೂಜಿಸ್ತಿರ್ತೀವಿ, ಸ್ಮರಿಸ್ತಾ ಇರ್ತೀವಿ. ಸಪೋಸು ಇವರು ಮದರ್ ತೆರೇಸಾ, ಪುನೀತ್ ರಾಜ್ಕುಮಾರ್, ಅಬ್ದುಲ್ ಕಲಾಂ, ಸುಮಾರು ಜನ ಇದ್ದಾರೆ. ನನಗೀಗ ನೆನಪಾಗ್ತಿಲ್ಲ. ಮೆಮೊರಿ ಪವರ್ ಲಾಸ್ ಆಗಿಬಿಟ್ಟೈತೆ ನನಗೆ. ನಾನು ಗಲೀಜನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳುವಾಗ ಥರ ಅಸಹ್ಯ ಪಡ್ಕೊತೀನಿ. ಗಲೀಜು ಅಂದರೆ ನಾನು ಮೊದಲಿಂದನೂ ಕೈಗಳನ್ನ ಟಾಯ್ಲೆಟ್ಗೆ ಹೋದ್ರು ಎಲ್ಲೋದ್ರೂ ಕೈನ ಚೆನ್ನಾಗಿ 2-3 ಸರಿ ತೊಳಿತಿದ್ದೆ. ನನಗೆ ಹಂಗಾಗಿ ಸ್ವಲ್ಪ ಇಲ್ಲ ಕೈಯೆಲ್ಲ ನರಗಳಲ್ಲೆಲ್ಲ ಪೇಯ್ನ್ ಬರ್ತಾಯಿರ್ತಿದೆ. ಜಾಸ್ತಿ ನೀರಲ್ಲಿ ಆಡ್ತಿದ್ದೆ. ಜಾಸ್ತಿ ಕಾಲು ತೊಳೆಯೋದು, ಕೈ ತೊಳೆಯೋದು ಅಂದರೆ ಜಾಸ್ತಿ ಮಾಡ್ತಿದ್ದೆ. ಮದುವೆಗಿನ ಮುಂಚೆಯಿಂದಲೂ ಅಷ್ಟೇ. ಒಂದೊಂದು ಪುಟ್ಟಿ ಬಟ್ಟೆ ಒಗೆಯೋದು, ಪಾತ್ರೆಗಳನ್ನ ತೊಳೆಯೋದು. ಈಗಲೂ ಅಷ್ಟೇ, ಪಾತ್ರೆಗಳು, ಬಟ್ಟೆಗಳು ದಿನಕ್ಕೊಂದು 3-4 ಸರಿ ಪಾತ್ರೆ ತೊಳೆದೇ ಇರುತ್ತೆ. ಹಂಗಾಗಿ ಜಾಸ್ತಿ ಕೆಲಸ ಮಾಡಿ ಈ ನರಗಳು ಕೈಯಲ್ಲೆಲ್ಲ ಥರ ಪೇಯ್ನ್ ಬರ್ತಿರುತ್ತೆ. ಅದಕ್ಕೆ ನಾನು ಆವಾಗೂ ಕೂಡ ಈ ರೆಮಿಡಿನ ಮಾಡ್ತಾಯಿರ್ತೀನಿ. ನಿಜವಾಗ್ಲೂ ನೀವು ಮಾಡ್ಕೊಳ್ಳಿ. ನಾನೇನಾದರೂ ಗಬ್ಬು ಗಲೀಜನ್ನೆಲ್ಲ ಕ್ಲೀನ್ ಮಾಡ್ಬೇಕಾದ್ರೆ ಅಸಹ್ಯ ಪಡ್ಕೊತಿದ್ದೆ. ಆವಾಗ ನಾನು ಮದರ್ ತೆರೇಸಾ ಅವ್ರನ್ನ ನೆನೆಸ್ಕೊತೀನಿ. ಅವರು ಕುಷ್ಠರೋಗಿಗಳು, ಯಾವುದೋ ಕುಷ್ಠರೋಗಿಗಳನ್ನ ಅವರು ಕೈಯಲ್ಲೇ ಅದನ್ನೆಲ್ಲ ಗಾಯನೆಲ್ಲ ಒರೆಸ್ಬಿಟ್ಟು ಕ್ಲೀನ್ ಮಾಡೋರು. ಎಷ್ಟು ವಿಶಾಲ ಹೃದಯ ಇರಬೇಕು ಅವರಿಗೆ ಅಲ್ವಾ. ಹಂಗೆ ಸಮಾಜದಲ್ಲಿ ಅವ್ರನ್ನ ನಾವು ಸ್ಮರಿಸ್ತೀವಿ. ಅವರು ಮಹಾನ್ ಪುರುಷರು ಅಂತ ಅವ್ರನ್ನ ನೆನೆಸ್ಕೊತೀವಿ ಅಂದರೆ ಅವರೇನಾದರೂ ತ್ಯಾಗಗಳನ್ನ ಮಾಡಿದರೆ ಮಾತ್ರ, ಅವ್ರ ಸಮಾಜಕ್ಕೋಸ್ಕರ ಏನಾದರೂ ಕೊಡುಗೆ ಕೊಟ್ಟಿದ್ದರೆ ಮಾತ್ರ ಅವ್ರನ್ನ ಆ ಸ್ಥಾನದಲ್ಲಿಟ್ಟು ಎಲ್ಲರೂ ಪೂಜಿಸ್ತಾರೆ, ಸ್ಮರಿಸ್ತಾರೆ ಅಂತ ಹೇಳ್ತಾ ಥ್ಯಾಂಕ್ ಯು. ಇವತ್ತು ಜ್ಞಾಪಕನೇ ಬರಲ್ಲ ಏನು ಮಾತಾಡಬೇಕು ಅಂತ. ನಾನು ಮೊದಲು ತಯಾರಿ ಮಾಡ್ಕೊಂಡಿರಲ್ಲ. ತಲೆಗೆ ಟಣ್ಣಂತ ಹೊಡೆದ ತಕ್ಷಣ ಮಾಡಿಬಿಡ್ಬೇಕು ಅಂತ ಹೇಳ್ಬಿಟ್ಟು ಬಂದುಬಿಡ್ತೀನ. ರಿಹರ್ಸಲ್ ಮಾಡಿರಲ್ಲ, ಏನಿರಲ್ಲ. ನನಗೂ ಪೂಜೆಗೆ ವರಮಹಾಲಕ್ಷ್ಮಿಗೆ ಪೂಜೆ ಮಾಡಬೇಕು ಇಲ್ಲೋ ಗೊತ್ತಿಲ್ಲ, ನೋಡಬೇಕು. ಶ್ರಾವಣ ಮುಗಿದ್ರಲ್ಲಾದರೂ ಒಂದು ಲಾಸ್ಟ್ ಶುಕ್ರವಾರನಾದರೂ ಮಾಡಬೇಕು. ಇನ್ನೂ ಗೊತ್ತಿಲ್ಲ ಸರಿಯಾಗಿ ಏನು ಮಾಡಬೇಕಂತ. ಥ್ಯಾಂಕ್ ಯು.